ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಡೇ 7 ವೆಯ್ಟ್ ಲಾಸ್ ಜರ್ನಿನಲ್ಲಿ ಇವತ್ತು ಡಿಟಾಕ್ಸ್ ಡ್ರಿಂಕ್ ಅಥವಾ ಫ್ಯಾಟ್ ಕಟರ್ ಡ್ರಿಂಕ್ ಅಂತಲೇ ಹೇಳ್ಬೋದು. ನುಗ್ಗೆ ಸೊಪ್ಪಿಂದ ಜ್ಯೂಸ್ ಅಥವಾ ನುಗ್ಗೆ ಸೊಪ್ಪಲ್ಲಿ ಮಾಡ್ಕೊಂಡಿರೋದು ಇದು. ಸೊ ಮೊದಲಿಗೆ ಇಲ್ಲಿ ಒಂದು ಸ್ವಲ್ಪ ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ ಫ್ರೆಶ್ ಆಗಿ. ಇನ್ ಕೇಸ್ ನುಗ್ಗೆ ಸೊಪ್ಪು ಇಲ್ಲ ಅಂತ ಹೇಳಿದ್ರೆ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟಲ್ಲಿ ಮೊರಿಂಗಾ ಪೌಡರ್ ಅಂತ ಸಿಗುತ್ತೆ. ಸೊ ಅದನ್ನಾದರೂ ತರಿಸ್ಕೊಳ್ಳಿ. ನನಗೆ ಸೊಪ್ಪು ಸಿಕ್ಕಿದ್ರಿಂದ ಸೊ ಇದನ್ನು ತಂದು ನೀಟಾಗಿ ನೀರಲ್ಲಿ ವಾಶ್ ಮಾಡಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಬೇಕು ಅಂದರೆ ಶುಂಠಿನ ಕೂಡ ಆ್ಯಡ್ ಮಾಡ್ಕೋಬೋದು ನಿಮಗೆ ಬೇಕು ಅಂದರೆ. ಬಟ್ ನಾನಿಲ್ಲಿ ಶುಂಠಿನ ಆ್ಯಡ್ ಮಾಡಿಲ್ಲ, ಹಾಗೆ ತೊಗೊಳ್ತಾ ಇದ್ದೀನಿ. ಮೊದಲು ಕುಡಿಯೋರಿಗೆ ಸ್ವಲ್ಪ ಹಿಂಸೆ ಅಂತ ಅನಿಸುತ್ತೆ, ಯಾಕಂದರೆ ತುಂಬ ಕಹಿ ಥರ ಫೀಲ್ ಕೊಡುತ್ತೆ. ಬಟ್ ಆದರೂ ತೊಗೊಳ್ಳಿ ಇದನ್ನು. ಸೊ ಅದಾದಮೇಲೆ ಬ್ರೇಕ್ಫಾಸ್ಟಿಗೆ ಬಂದು 3 ಸ್ಪೂನ್ ಓಟ್ಸ್ನ ತೊಗೊಂಡಿದ್ದೀನಿ. ನೀರಲ್ಲಿ ಬಾಯ್ಲ್ ಮಾಡಿರೋದು, ಅಂದರೆ ಇವತ್ತು ಮಿಲ್ಕ್ನ ಮಿಕ್ಸ್ ಮಾಡಿಲ್ಲ. ಸೊ ನೀರಲ್ಲಿ 3 ನಿಮಿಷ ಬಾಯ್ಲ್ ಮಾಡಿರೋದಕ್ಕೆ 2 ಬಾಳೆಹಣ್ಣು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಾಗಿದ್ಮೇಲೆ ಊಟಕ್ಕೆ ಬಂದು 2 ಚಪಾತಿ ಹಾಗೆ ಕಡಲೆಬೀಜ ಚಟ್ನಿ ರೆಡಿ ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನ ಬಾಕ್ಸ್ ಆಫೀಸ್ಗೆ. ಹಾಗೆ ಸ್ನ್ಯಾಕ್ಸ್ ಅಂತೇಳಿ ಒಂದು ಆರೆಂಜ್ನ ತೊಗೊಂಡಿದ್ದೀನಿ, ಅಂದರೆ ಮೂಸಂಬಿ. ಅಂದರೆ ತಿಂತೀನಿ ಅನ್ನೋದಂತೂ ಗ್ಯಾರಂಟಿ ಇಲ್ಲ, ಬಟ್ ಏನಾದರೂ ಬೇಕು ಅಂತ ಹೇಳಿದ್ರೆ ಇರಲಿ ಅಂತ ತೊಗೊಂಡಿದ್ದೀನಿ. ಸೊ 90% ಅದು ರಿಟರ್ನ್ ಮನೆಗೆ ಬರುತ್ತೆ. ಬಟ್ ತೊಗೊಂಡಿದ್ದೀನಿ, ಆದರೆ ಟೈಮ್ ಆದರೆ ಅಥವಾ ನಂಗೆ ತಿನ್ನಬೇಕು ಅನಿಸಿದ್ರೆ ತಿನ್ನೋದು ಅಂತ ಹೇಳಿ. ಸೊ ಇದನ್ನಿಷ್ಟು ಬೆಳಗ್ಗೆ ಬ್ರೇಕ್ಫಾಸ್ಟು ಮತ್ತು ಲಂಚ್ ಆಯಿತು. ಸೊ ಈ ವೆಯ್ಟ್ ಲಾಸ್ ಜರ್ನಿಗೆ ಓಟ್ಸು ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಚಪಾತಿ ಕೂಡ. ಇಲ್ಲಿ ಚಪಾತಿ ಮಾಡಿರೋದಕ್ಕೆ ಚಪಾತಿ ಹಿಟ್ಟು ಕಲಿಸುವಾಗೂ ನಾನು ಆಯಿಲ್ ಹಾಕ್ಕೊಂಡಿಲ್ಲ, ಹಾಗೆ ಬೇಯಿಸುವಾಗೂ ಕೂಡ ಆಯಿಲ್ ಹಾಕ್ಕೊಂಡಿಲ್ಲ. ಈವನ್ ನೀವು ಆಯಿಲ್ ಆ್ಯಡ್ ಮಾಡಿಲ್ಲ ಅಂತ ಹೇಳಿದ್ರೆ ಇನ್ನೂ ಅರ್ಧ ಚಪಾತಿ ಆರಾಮಾಗಿ ಜಾಸ್ತಿನೇ ತಿನ್ಬೋದು, ಯಾಕಂದರೆ ಲೋ ಕ್ಯಾಲೋರೀಸ್ ಇರುತ್ತೆ ಅಂಥೇಳಿ. ಕಡಲೆಬೀಜ ಚಟ್ನಿ ಬಂದು ಪ್ರೋಟೀನಾಗಿ ಕನ್ಸಿಡರ್ ಮಾಡ್ತಾಯಿದ್ದೀನಿ ಇದರಲ್ಲಿ. ಸೊ ಹಾಗಾಗಿ ಕಡಲೆಬೀಜ ಚಟ್ನಿ ತೊಗೊಂಡಿದ್ದೀನಿ. ಸೊ ನೈಟ್ ಊಟಕ್ಕೆ ಅಂಥೇಳಿ ಸ್ವಲ್ಪ ಮನೇಲಿ ಪಾಲಕ್. ಸೊ ಪಾಲಕ್ಕು ಮತ್ತು ದಾಲ್ನ ಯೂಸ್ ಮಾಡಿಕೊಂಡು ಸಾಂಬಾರು ಮಾಡ್ಕೊತಾ ಇದ್ದೀನಿ. ಪಾಲಕ್ ರೆಸಿಪಿ ಅಥವಾ ದಾಲ್ ರೆಸಿಪಿ ಯಾವುದಾದ್ರೂ ಅಂದ್ಕೊಳ್ಳಿ. ಇದ್ರ ಜೊತೆಗೆ 1 ಬೌಲ್ ರೈಸ್ನ ನಾನು ತೊಗೊಳ್ತಾ ಇದ್ದೀನಿ. ಸೊ ಮೊದಲು ಏನೇನು ಬೇಕಂತ ಎಲ್ಲ ರೆಡಿ ಮಾಡಿಕೊಂಡು ಇಲ್ಲಿ ಒಂದು ಕುಕ್ಕರ್ಗೆ ತೊಗರಿಬೇಳೆ, 1 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು 3ರಿಂದ 4 ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ. ಹಾಗೆ 1 ಟೈಮ್ಗೆ ಮಾಡ್ತಿರೋದ್ರಿಂದ ಅಷ್ಟು ಕ್ವಾಂಟಿಟಿ ಮಾತ್ರ ತೊಗೊಂಡಿದ್ದೀನಿ. ಹಾಗೆ 1 ಮೀಡಿಯಮ್ ಸೈಜ್ ಟೊಮೊಟೊ, ಅಂದರೆ ಸ್ವಲ್ಪ ದಪ್ಪ ಟೊಮೊಟೊ, ಮೀಡಿಯಮ್ ಅಲ್ಲ, ಅದಕ್ಕೆ ನಾನು ಸ್ವಲ್ಪ ದೊಡ್ಡ ಟೊಮೊಟೊನ ಒಂದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಹುಣಸೆಹಣ್ಣು ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಏನಿಲ್ಲ, ಆಪ್ಷನಲ್. ಟೊಮೊಟೊ ಎಷ್ಟರ ಮಟ್ಟಿಗೆ ನಾವು ಹಾಕ್ಕೊಳ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹುಣಸೆಹಣ್ಣು. ಸೊ ಇದನ್ನು ಒಂದು 3 ವಿಷಲ್ ಚೆನ್ನಾಗಿ ಕೂಗಿಸ್ಕೊಂಡು, ಸೊ ಬಾಣಲಿಗೆ ಒಂದು 2 ಸ್ಪೂನಷ್ಟು ಮಾತ್ರ ಆಯಿಲ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ಪಾಲಕ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅಥವಾ ತೊಗರಿಬೇಳೆ ಜೊತೆ ಬೇಯಿಸ್ಕೊಂಡು ಕೂಡ ಮಾಡ್ಬೋದು. ನಾನಿಲ್ಲಿ ನನಗೆ ಯಾವಾಗಲೂ ಆ ಥರ ಟ್ರೈ ಮಾಡಿದ್ದೀನಿ. ಸೊ ಇವತ್ತೊಂದು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಹೇಳಿ ಸೊ ಇಲ್ಲಿ ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಖಾರಕ್ಕೆ ಅಲ್ಲಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನೂ ಕೂಡ ಹಾಕಿರೋದ್ರಿಂದ ಇಲ್ಲಿ ಎಷ್ಟು ಬೇಕಾಗುತ್ತೆ ಇನ್ನೊಂದು ಸ್ವಲ್ಪ ಅಂಥೇಳಿ ಸ್ವಲ್ಪ ಅಚ್ಕಾರದ ಪುಡಿ, ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಿಷ್ಟು ಸ್ವಲ್ಪ ಪಾಲಕ್ ಸೊಪ್ಪಲ್ಲಿ ಹಸಿ ಸ್ಮೆಲ್ಲು ಹೋಗಿದ ಮೇಲೆ ಏನು ಕೂಗಿಸ್ಕೊಂಡಿದ್ದೀನಿ ಅದನ್ನು ಹಾಕಿ ಮಿಕ್ಸ್ ಮಾಡಿ, ಇನ್ನೊಂದು ಸ್ವಲ್ಪ ಉಪ್ಪೇನಾದರೂ ಬೇಕು ಅಂತ ಹೇಳಿದ್ರೆ ನೋಡ್ಕೊಂಡು ಹಾಕ್ಕೊಂಡು, ಪ್ಲಸ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಸಿದ್ರೆ ದಾಲ್ ರೆಡಿ ಆಗುತ್ತೆ. ನಾನು ಹೇಳಿದ್ನಲ್ವ, ಇದ್ರ ಜೊತೆಗೆ ಇವತ್ತು ರೈಸ್ನ ತೊಗೊಳ್ತಾ ಇದ್ದೀನಿ. ಸೊ ಮಾರ್ನಿಂಗು ನುಗ್ಗೆ ಸೊಪ್ಪಿನ ಜ್ಯೂಸ್, ಡಿಟಾಕ್ಸ್ ಡ್ರಿಂಕ್ ಅಂತನಾದರೂ ಕನ್ಸಿಡರ್ ಮಾಡಿ. ಸೊ ಬೆಳಗ್ಗೆ ಮತ್ತು ಬ್ರೇಕ್ಫಾಸ್ಟಿಗೆ ಓಟ್ಸು, ಮಧ್ಯಾಹ್ನ ಚಪಾತಿ, ನೈಟು ರೈಸು. ಪಾಲಕ್ ಸೊಪ್ಪಲ್ಲೂ ಮತ್ತು ದಾಲಲ್ಲೂ ತುಂಬ ಪ್ರೋಟೀನ್ ಮತ್ತು ಫೈಬರ್ ಅಂಶ ಇರೋದ್ರಿಂದ ಸೊ ಇದನ್ನು ಕೂಡ ನಾವು ಊಟಕ್ಕೆ ಅಥವಾ ಮಧ್ಯಾಹ್ನ ಊಟಕ್ಕೂ ಕನ್ಸಿಡರ್ ಮಾಡ್ಬೋದು. ತುಂಬ ಬೆನಿಫಿಟ್ಸ್ ಇದರಲ್ಲೂ ಇದೆ. ಪಾಲಕ್ಕು ತುಂಬ ಹೆಲ್ಪ್ ಆಗುತ್ತೆ. ಪಾಲಕ್ನ ಜಾಸ್ತಿ ಸೇವಿಸೋದ್ರಿಂದ ನಮಗೆ ಫೇಸ್ ಗ್ಲೋ ಆಗಿರ್ಬೋದು ಅಥವಾ ಹೇರ್ ಫಾಲ್ಗಾಗಿರ್ಬೋದು ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಈ ಥರ ಪಾಲಕ್ನ ಇಂಟೇಕ್ ಮಾಡೋ ಬದಲು ಸೇಮ್ ಅದನ್ನು ಕೂಡ ಡಿಟಾಕ್ಸ್ ಥರ ಮಾಡ್ಕೊಂಡು ಕುಡಿದ್ರೂ ತುಂಬ ಬೆನಿಫಿಟ್ಸ್ ಅದರಲ್ಲೂ ಸಿಗುತ್ತೆ. ನುಗ್ಗೆ ಸೊಪ್ಪಿನ ಬಗ್ಗೆ ತುಂಬ ಇದೆ ಅದರದ್ದು ಯೂಸೇಜು. ಸೊ ಅದನ್ನು ನಾನು ಇನ್ನೊಂದು ಅದಕ್ಕೆ ಅಂತಲೇ ಒಂದು ವಿಡಿಯೋ ಮಾಡಿ ಹೇಳ್ತೀನಿ. ಥ್ಯಾಂಕ್ ಯು.